ಹಲ್ಲೆಲೂಯ. ಎಲ್ಲರಿಗೂ ಕೂಡ ಶುಭ ಮುಂಜಾನೆ. ಈ ದಿನದಲ್ಲಿಯೂ ಕೂಡ ನಿಮ್ಮನ್ನು ಕಾಣುವಂಥದ್ದು ತುಂಬಾ ಸಂತೋಷವುಳ್ಳಂತಹ ಒಂದು ಕಾರ್ಯವಾಗಿದೆ. ಈ ದಿನ ದೇವರು ನಿಮಗೆ ಆಶೀರ್ವದಿಸಿ ಕೊಡಲಿ ಎಂಬುದಾಗಿ ಭಾವಿಸುತ್ತಾ ಈ ಒಂದು ದೇವರ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಈ ದಿನದ ದೇವರ ವಾಕ್ಯ ಎಫೆಸರವರಿಗೆ ಬರೆದಂತಹ ಪತ್ರಿಕೆ 6ನೇ ಅಧ್ಯಾಯದ 7ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ಹೌದು ಪ್ರಿಯರೇ, ನಾವು ಪ್ರತಿದಿನ ಏನನ್ನ ನಮ್ಮ ಜೀವಿತದಲ್ಲಿ ಬಿತ್ತುತ್ತೀವೋ ಅದನ್ನೇ ನಾವು ಕೊಯ್ಯೋರಾಗಿದ್ದೇವೆ. ಈ ದಿನಗಳಲ್ಲಿ ನಾವು ಇನ್ನೊಬ್ಬರ ಕುರಿತಾಗಿ ಆಗಿರಬಹುದು, ನಮ್ಮ ಕುಟುಂಬದ ಕುರಿತಾಗಿ ಆಗಿರಬಹುದು, ನಾವು ಸಂತೋಷವನ್ನ ಪ್ರೀತಿಯನ್ನ ಬಿತ್ತುವಾಗ ಅದನ್ನೇ ನಾವು ಕೊಯ್ಯೋರಾಗಿದ್ದೇವೆ. ಅದೇ ಜಾಗದಲ್ಲಿ ನಾವು ಕೋಪವನ್ನಾಗಲಿ, ತಾತ್ಸಾರವನ್ನಾಗಲಿ ಅಥವಾ ಯಾವುದೇ ತರದ ಮೋಸವನ್ನಾಗಲಿ ಮಾಡುವಾಗ ಅದೇ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಕೊಯ್ಯುವಂಥವರಾಗಿದ್ದೇವೆ. ಆದ್ದರಿಂದ ನಾವು ದೇವರ ಪ್ರೀತಿಯನ್ನ ಬಿತ್ತೋಣ, ದೇವರ ಸಂತೋಷವನ್ನ ಬಿತ್ತೋಣ. ಆಗ ನಾವು ಅದೇ ಸಂತೋಷವನ್ನ ಪ್ರೀತಿಯನ್ನ ದೇವರಲ್ಲಿ ಕೊಯ್ಯಬಹುದಾಗಿದೆ. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ನಿಮ್ಮ ವಾಕ್ಯವು ಹೇಳಿದ ಪ್ರಕಾರವಾಗಿ ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುವನು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಪ್ಪ, ಅದೇ ಪ್ರಕಾರವಾಗಿ ನಾವು ಒಳ್ಳೆಯ ಕಾರ್ಯಗಳನ್ನ ಬಿತ್ತುವ ಹಾಗೆ, ಆ ಒಳ್ಳೆಯ ಕಾರ್ಯಗಳನ್ನ ಕೊಯ್ಯುವ ಹಾಗೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬ ನನ್ನ ಸಹೋದರ ಸಹೋದರಿಯರ ಜೀವಿತವನ್ನ ಆಶೀರ್ವದಿಸಿ ಕರ್ತನೆ. ನಿನ್ನ ಕೃಪೆ ಪ್ರತಿಯೊಬ್ಬೊಬ್ಬರ ಮೇಲೆ ಇರಲಿ. ಈ ದಿನ ಆಶೀರ್ವಾದ ಉಳ್ಳದ್ದಾಗಿ ಮಾರ್ಪಡಿಸಿ ಕೊಡಿರಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ. ಆಮೆನ್.